ನಮ್ಮ ಸಮಾಜ ಬಾಂಧವರಿಗೆ ನಮಸ್ಕರಿಸುತ್ತಾ ದವನದ ಹುಣ್ಣಿಮೆಯ ದಿನ ಕಾಯಕ ಮತ್ತು ಶಿವಶರಣ ಹಳೆಯನವರ ಜಯಂತಿಯನ್ನ ಮಾಡಬೇಕಂತ ಹೇಳಿ ನಿನ್ನೆ ರಾತ್ರಿ ನಮ್ಮ ರಾಜ್ಯ ಕಮಿಟಿ ವತಿಯಿಂದ ವಾಟ್ಸಪ್ ಮೂಲಕ ಸಂದೇಶ ಬಂದಾಗ ತುರ್ತಾಗಿ ಇವತ್ತಿನ ಈ ಸಾಯಂಕಾಲದ ಮುಸ್ಸಂಜೆಯಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದ್ದೇವೆ. ಎಲ್ಲ ಒಂದು ತಮ್ಮ ತಮ್ಮ ಓಣಿಗಳಲ್ಲಿ ಆಚರಿಸಬೇಕು ಅಂತ ನಮ್ಮ ರಾಜ್ಯದ ಪದಾಧಿಕಾರಿಗಳು ವಾಟ್ಸಪ್ ಮೂಲಕ ತಿಳಿಸಿದಾಗ ಈ ಕಾರ್ಯಕ್ರಮನ ಆಯೋಜಿಸಿಕೊಂಡಿದ್ದೀವಿ. ಮತ್ತು ಎಲ್ಲ ವೇದಿಕೆ ಮೇಲೆ ಇದ್ದಂಥ ಗಣ್ಯರಿಗೆ ನಮಸ್ಕರಿಸುತ್ತಾ ಮತ್ತು ಪೂಜ್ಯ ಶಿವಶರಣ ಹಗಳೆ ಹಾಗೂ ಕಲ್ಯಾಣಮ್ಮನವ್ರನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನ ಸಾಧ್ಯವಾದ ಮಟ್ಟಿಗೆ ಇವತ್ತು ನಾವು ಮಾಡಿದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು. ಮತ್ತು ಸರ್ಕಾರ ಫೆಬ್ರವರಿ ತಿಂಗಳಲ್ಲಿ ಆಚರಿಸುತ್ತೆ. ಮತ್ತು ನಮ್ಮ ಜಾನಪದ ಇತಿಹಾಸವಾಗಲಿ ಹಿಂದಿನ ಇತಿಹಾಸದಲ್ಲಿ ನಮ್ಮ ಶಿವಶರಣ ಹಗಳೆಯನವರು ದವನದ ಹುಣ್ಣಿಮೆಯ ದಿನ ಅವರು ಜನಿಸಿದ್ದಾರೆ ಅಂತ ತಿಳಿಸ್ತಾರೆ. ಆದ ಕಾರಣಕ್ಕೆ ರಾಜ್ಯ ಮಟ್ಟದಲ್ಲಾಗ್ಲಿ ಜಿಲ್ಲಾ ಮಟ್ಟದಾಗಲಿ ರಾಜ್ಯದ ಗಮನ ಸೆಳೆದು ಈ ದವನದ ಹುಣ್ಣಿಮೆಯ ದಿನ ಸರ್ಕಾರವನ್ನು ಇದೇ ದಿನ ಆಚರಣೆ ಮಾಡಿದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತ, ಒಂದು ಸಮಾಜಕ್ಕೆ ಹೋಗೋ ನ್ಯಾಯ ಒದಗಿಸಿ ಕೊಟ್ಟಂಗ ಆಗತ್ತ ರಾಜ್ಯ ಸರ್ಕಾರ ಅಂತ ಕೇಳ್ಕೊಂಡು ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ನನ್ನ ಸಮಾಜ ಬಾಂಧವರನ್ನ ನಮಸ್ಕರಿಸುತ್ತಾ ವಿಜಯಪುರ ನಗರದ ಯಾವತ್ತು ಸಮಾಜದ ಹಿರಿಯರೇ, ಸಹೋದರರೇ, ತಾವೆಲ್ಲರೂ ಈ ನಮ್ಮ ನಗರದಲ್ಲಿ ಪ್ರಪ್ರಥಮವಾಗಿ ಈ ನಮ್ಮ ಹಳೆಯ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ತಾವೆಲ್ಲರೂ ಒಂದು ಸ್ವಮನಸ್ಸಿನಿಂದ ಉತ್ಸಾಹದಿಂದ ಇಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೆ ನಮ್ಮ ಶಿವಶರಣ ಹರಳಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ವೇದಿಕೆಯ ಮೇಲಿದ್ದ ಎಲ್ಲ ನಗರ ಸಮಾಜದ ಅಧ್ಯಕ್ಷರೇ, ಅದರಂತೆ ಕಸ್ತೂರಿ ಅವರೇ, ಸಹೋದರರಾದ ಗಣೇಶ್ ಕಬಾಡೆ ಅವರೇ, ಯೋಗಾಪುರ್ ಕಾಲನಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಾಂತ ಮಲ್ಲಪ್ಪ ಕಟ್ಟಿಮನಿ ಅವರೇ, ಈ ಮಾಧ್ಯಮದ ಮಿತ್ರರಾದಂಥ ನಿಮಾದಾರ್ ಅವರೇ, ನಾಗು ಕಬಾಡೆಯವರೇ, ಹಿರಿಯರೇ, ನಾವು ಇಲ್ಲಿ ಪ್ರಥಮವಾಗಿ ರಾಜ್ಯ ಮಟ್ಟದ ಕರೆಯ ಮೇರೆಗೆ ರಾಜ್ಯ ಮಟ್ಟದ ಮುಖಂಡರು ಅವರು ಕೆಲವೊಂದು ಸಂಶೋಧನೆಯಲ್ಲಿ ಬುಕ್ನಲ್ಲಿ ಬರ್ತಿತ್ತು ಅಥವಾ ವಚನಗಳಲ್ಲಿ ಉಲ್ಲೇಖ ಆಗಿತ್ತು. ಅದರ ಪ್ರಕಾರ ಹರಳಯ್ಯನವರ ಜಯಂತಿಯನ್ನ ನಾವು ದವನದ ಹುಣ್ಣಿಮೆ ದಿವಸ ಆಚರಣೆ ಮಾಡಬೇಕು ಅಂತ ಹೇಳಿದ್ರು. ದವನದ ಹುಣ್ಣಿಮೆ ಇವತ್ತು ಏಪ್ರಿಲ್ 2 ದವನದ ಹುಣ್ಣಿಮೆ. ಆ ಹುಣ್ಣಿಮೆ ಯಾವ ತಾರೀಕಿಗೆ ಬರ್ತದ ಅದೇ ತಾರೀಕಿಗೆ ಮಹಾಶಿವಶರಣ ಹರಳಯ್ಯನವರ ಜಯಂತಿಯನ್ನ ಒಟ್ಟಾಗಿ ಒಂದೇ ದಿವಸ ಎಲ್ಲ ರಾಜ್ಯದ ಎಲ್ಲ ವಿವಿಧೆಡೆಯಲ್ಲಿ ಆಚರಿಸುವಂತೆ ಅವರು ಕರೆ ನೀಡಿದರು. ಅದೇ ಪ್ರಕಾರ ಕೆಲವೊಂದು ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನ ಹಾಕಿದ್ರು. ಅದರ ಪ್ರಕಾರ ನಾವೆಲ್ಲರೂ ಕೂಡಿ ಇಂದು ನಾವು ಜಯಂತಿಯನ್ನ ಆಚರಣೆ ಮಾಡ್ತೀವಿ. ಈ ಜಯಂತಿಯನ್ನ ಆಚರಣೆ ಮಾಡೋದು ನಮಗೆ ಬಹಳ ಖುಷಿ ತಂದದ್ದು. ಯಾಕಂದ್ರ ನಾವು ಅನೇಕ ಸಮುದಾಯಗಳಲ್ಲಿ ಗುರುಗಳೇ ಇಲ್ಲ, ಕೆಲವೊಂದು ಸಮುದಾಯಗಳಲ್ಲಿ ಗುರುಗಳೇ ಇಲ್ಲ. ನಮ್ಮ ಸಮುದಾಯದಲ್ಲಿ ಒಬ್ಬ ಕ್ರಾಂತಿಕಾರಿ ಪುರುಷ, ಕಾಯಕ ಪುರುಷ, ಬಸವಣ್ಣನವರ ಆತ್ಮ ಪರಮ ಭಕ್ತರಾದಂಥ ಪರಮ ಶರಣರಾದಂಥ ಶ್ರೀ ಶಿವಶರಣ ಹರಳಯ್ಯನವರು ಬಸವಣ್ಣನವರಿಗೆ ಬಹಳ ಆತ್ಮೀಯರಾದವರು. ಅವರು 12ನೇ ಶತಮಾನದಲ್ಲಿ ಎಲ್ಲ ಶರಣರಿಗಿಂತಲೂ ಹರಳಯ್ಯನವರನ್ನ ಬಹಳ ಸಮೀಪದಿಂದ ಅಪಗೋತಿದ್ರು ಅವರು. ಯಾಕಂತ ಕೇಳಿದ್ರ ಒಂದೇ ಕಾರಣ, ಅಲ್ಲಿ ಜಾತಿ ಮತ ಕುಲ ಯಾವುದು ನೋಡ್ಲಿಲ್ಲ ಅವ್ರು ಏನ್ ನೋಡಿದ್ರಪ್ಪ ಅಂದ್ರ ಕಾಯಕ ವೃತ್ತಿಯನ್ನು ನೋಡಿದ್ರು. ಹರಳಯ್ಯನವರು ಕಾಯಕ ವೃತ್ತಿಯಲ್ಲಿ ಮೊದಲಿಗರು. ಆ ನಂತರ ಎಲ್ಲಾ ಸಮುದಾಯಗಳಲ್ಲಿ ಅವರವರ ವೃತ್ತಿಗಳನ್ನ ಮಾಡ್ಕೊತ ಬಂದಾರ, ಎಲ್ಲರನ್ನ ಪ್ರೀತಿ ಮಾಡ್ತಾರ ಅವರು. ಉದ್ದೇಶ ಏನಾಗಿತ್ತಪ್ಪ ಅಂದ್ರ ನಮ್ಮ ಸಮಾಜ ಈ
ರಾಜ್ಯದಲ್ಲಿ ಇರುವಂತ ಅಥವಾ ನಮ್ಮ ದೇಶದಲ್ಲಿ ಇರುವಂತ ಎಲ್ಲರೂ ಸರ್ವೇ ಜನ ಸುಖಿನೋ ಭವಂತು ಸಮತಾವಾದಕ್ಕ ಅವರು ಬಹಳ ಬೆಲೆ ಕೊಡ್ತಿದ್ರು. ಬಸವಣ್ಣನವರು, ಹರಳೆಯನ್ನವರು, ವಿವಿಧ ಶರಣರು. ಸಮತಾವಾದ ಅಂದ್ರ ಎಲ್ಲರೂ ಸಮಾನರು, ಎಲ್ಲರೂ ಒಂದು ಸಮಾನ ಒಂದು ದೃಷ್ಟಿಯಿಂದ ಕಾಣಬೇಕು ಎಲ್ಲರನ್ನ ಅಂತ ಹೇಳಿ ಹರಳೆಯನ್ನವರನ್ನ ಮತ್ತು ಎಲ್ಲ ಸಮಾಜದ ವಿವಿಧ ಕಾಯಕದ ಶರಣರನ್ನು ಒಂದು ಕೂಡಿಸಿ ಅವರು ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪವನ್ನು ಹುಟ್ಟಾಕಿದ್ರು ಬಸವಣ್ಣನವರು. ಆ ಅನುಭವ ಮಂಟಪ ಅವಾಗಿನ ಕಾಲದಾಗ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು. ನಿಮ್ಗೆ ಗೊತ್ತಿದೆ ಈ ಜಾತೀಯತೆ ಪಿಡುಗು ಯಾವ ರೀತಿ ಇದೆ ಅನ್ನೋದು. ಈಗಲೂ ನಾವು ಸಾಕಾಗಷ್ಟು ಅನುಭವಿಸಿದ್ದೀವಿ. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದರಂತೆ ಈ ಹರಳೆಯನ್ನವರ ಬಗ್ಗೆ ಹೇಳೋದಾದ್ರೆ, ಹರಳೆಯನ್ನವರು ಮೂಲತಃ ವಿಜಯಪುರ ಜಿಲ್ಲೆಯವರು. ವಿಜಯಪುರ ಜಿಲ್ಲೆಯ ಕಗ್ಗೋಡ್ ಅಂತ ಹೇಳಿ ಅಲ್ಲಿ ಒಂದು ಗ್ರಾಮ ಬರ್ತದೆ, ಸಿಂದಗಿ ರೋಡಿಗೆ, ಗುಲ್ಬರ್ಗಾ ರೋಡಿಗೆ ಕಗ್ಗೋಡದಲ್ಲಿ ಅವ್ರು ಜನಿಸಿದ್ರು. ಅವರ ಒಂದು ಹರಳೆಯನ್ನ ಮಠ, ಅವ್ರ ಒಂದು ವಾಸಿಸುವ ಸ್ಥಳ, ಅವ್ರು ಹುಟ್ಟಿದ ಜಾಗ ಇನ್ನೂ ಇದೆ ಅಲ್ಲಿ, ನಮಗ್ ನೋಡ್ಲಿಕ್ಕೆ ಸಿಗ್ತೈತಿ. ಆದ್ರ ಕಟ್ಟಡವಾಗಿ ಉಳಿದಿಲ್ಲ. ಅದನ್ನೆಲ್ಲ ಸ್ವಲ್ಪ ಡಿಮಾಲಿಸ್ ಆಗೈತಿ, ಅರ್ಧಂಬರ್ಧ ಏನನ್ನ ಸ್ವಲ್ಪ ಬಿದ್ದೈತಿ. ಅದನ್ನ ಹರಳೆಯನ್ನ ಮಠನೇ ಅಂತ ಕರೀತಾರ. ಆ ಹರಳೆಯನ್ನ ಮಠ ನಾವು ಇಂದಿಗೂ ನೋಡ್ಬೋದು. ಅವ್ರ ಹೆಸರಲ್ಲೇ ಅದು ಇತಿಹಾಸವಾಗಿ ಉಳಿದಿದೆ. ಆ ಒಂದು ಶರಣರು ಇಲ್ಲಿ ತಮ್ಮ ಕಾಯಕವನ್ನು ಮಾಡುವಾಗ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಮಾಡಿದ್ದಾರ. ಅವರು ಒಂದು ಶರಣರ ಚಿಂತನ ಮಂಥನ ಕಾರ್ಯಕ್ರಮಗಳನ್ನ ಅಲ್ಲಿ ಹಮ್ಮಿಕೊಳ್ಳಿಕತ್ತಾರ. ಅದಕ್ಕೆ ಬಸವಣ್ಣನ ಬಗ್ಗೆ ಅವರು ಎಲ್ಲ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ನಾವು ಬಸವಣ್ಣನವ್ರಿಗೆ ಭೇಟಿ ಆಗ್ಬೇಕು, ಬಸವಣ್ಣನವರ ಆಚಾರ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಅವ್ರನ್ನ ಮೊದಲು ಭೇಟಿ ಆಗ್ಬೇಕಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ಅವ್ರು ಅವಾಗಿನ ಕಾಲದಾಗ ಯಾವ ಬಸ್ಸು, ಯಾವ ರೈಲ್ವೆ ಏನು ಇದ್ದಿದ್ದಿಲ್ಲ. ಅವ್ರು ಚಕ್ಕಡಿಯಲ್ಲಿ ಹೋಗ್ಬೇಕು ಅಥವಾ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಆ ರೀತಿ ಪ್ರವಾಸ ಮಾಡಿ ಎಲ್ಲ ತಮ್ಮ ಕುಟುಂಬ ಸಮೇತ ಅವರು ಬಸವ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಬಸವಣ್ಣನವರನ್ನ ಭೇಟಿಯಾಗಿ ಅವರ ಒಂದು ಏನಪ್ಪಾ ಅಂದ್ರೆ ದೀಕ್ಷೆಯನ್ನ ಪಡ್ಕೊಂಡ್ರು. ಅವ್ರು ನಾವು ನಿಮ್ ಜೊತೆ ಇರ್ತೀವಿ, ನಾವು ಅನುಭವ ಮಂಟಪದಲ್ಲಿ ಭಾಗಿಯಾಗ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರು ಆಯ್ತು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅದರಂತೆ ಹರಳೆಯನವರ ಒಂದು ಮಹಾನ್ ಕಾರ್ಯವನ್ನು ತಮಗೆಲ್ಲರಿಗೂ ಗೊತ್ತೇ ಇದೆ. ಅವ್ರು ತಮ್ಮ ತೊಡೆ ಚರ್ಮದಿಂದ ಪಾದರಕ್ಷೆಯನ್ನು ಮಾಡಿಕೊಟ್ರು. ಅದರಂತೆ ಅವರು ಬಸವಣ್ಣನವರ ಎದುರಿಗೆ ಬಂದಾಗ ಅವರು ಶರಣು, ಅಣ್ಣನವರಿಗೆ ಶರಣು ಅಂತ ಹೇಳಿದ್ರು. ಆ ಶರಣು ಅಂದಾಗೆ ಅವರು ಹರಳೆಯನವರಿಗೆ ಎದೆಯಲ್ಲಿ ಒಂಥರ ಆಯ್ತು, ಶಾಕ್ ಆಯ್ತು. ಅದು ಯಾವ ರೀತಿ ಆಯ್ತಪ್ಪ ಅಂದ್ರ, ನಾವೊಬ್ಬ ಸಾಮಾನ್ಯ ಮನುಷ್ಯ, ನಾವೊಬ್ಬ ಕಾಯಕ ಮನುಷ್ಯ, ನಾ ಏನ್ ದೊಡ್ಡ ವ್ಯಕ್ತಿ ಅಲ್ಲ. ನಾನು ಅಣ್ಣನವರಿಗೆ ಶರಣು ಅಂತಂದಾಗ ಮಹಾತ್ಮ ಬಸವಣ್ಣನವರು ದೊಡ್ಡ ಪ್ರಭಾವಿಗಳು, ದೊಡ್ಡ ಒಂದು ಉನ್ನತ ಸ್ಥಾನದಲ್ಲಿರುವವರು, ದೊಡ್ಡ ಗುರುಗಳವರು. ಅವರು ನನಗ ಶರಣಾರ್ಥಿ ಅಂತ ಹೇಳ್ತಾರ. ಅವ್ರು ಹರಳೆಯನವರು ಒಂದು ಸಲ ಅಣ್ಣನವರಿಗೆ ಶರಣು ಅಂದಾಗ ಹರಳೆಯನ್ನವರಿಗೆ ಶರಣಾರ್ಥಿಗಳು ಅಂತ ಹೇಳ್ತಾರೆ. ಹೇಳ್ದಾಗ ಇದು ಬಸವಣ್ಣನವ್ರಿಗೆ ಹೇಳ್ದಾಗ ಹರಳೆಯನ್ನವ್ರಿಗೆ ಇದನ್ನ ತಡ್ಕೊಳಿಕ್ ಆಗೋದಿಲ್ಲ. ಬಹಳ ವಿಚಾರ ಮಾಡ್ತಾರ, ಏನಪ್ಪಾ ಇದನ್ನ ನಾನು ಏನ್ ತಪ್ಪು ಮಾಡಿದ್ದೀನಿ, ನನಗೆ ಯಾರು ಈ ರೀತಿ ನನ್ನ ತಲೆ ಮೇಲೆ ಒಜ್ಜಿ ಹೊರಿಸದ್ರಲ್ಲ. ಇದು ಒಂದು ಶರಣು ಅಂದಾಗ ಶರಣಾರ್ಥಿಗಳು ಅಂತ ಹೇಳಿ ನನಗ ಬಹಳ ಒಜ್ಜಿ ಮಾಡಿದ್ರು ಅಣ್ಣನವರು, ಬಸವಣ್ಣನವರು ಅಂತ ತಿಳ್ಕೊಂಡು ಅವ್ರು ಅದೇ ಚಿಂತೆಯಲ್ಲಿ ಚಿಂತಾಕ್ರಾಂತರಾಗಿ ಮನೆಗೆ ಬರ್ತಾರ. ಅವ್ರು ಕಲ್ಯಾಣಮ್ಮನವ್ರಿಗೆ ಹೇಳ್ತಾರ, ನಾನು ಬೀದಿಯಲ್ಲಿ ಹೊರಟಾಗ ಅಕಸ್ಮಾತ್ ಮಹಾತ್ಮ ಬಸವಣ್ಣನವರು ಅವ್ರು ನನ್ಗೆ ಭೇಟಿ ಆದ್ರು, ಅವ್ರ ದರ್ಶನ ಆಯ್ತು. ಅವ್ರಿಗೆ ನಾನು ಶರಣಾರ್ಥಿ ಅಂತ ಹೇಳಿದೆ. ಕಲ್ಯಾಣಮ್ಮ ನನಗ ಅವರು ಶರಣಾರ್ಥಿಗಳು ಅಂತ ಹೇಳಿದ್ರು. ಇದು ನನಗೆ ಹಿಡಿಸಲಾರ್ದ ತುತ್ತಾಗ್ಬಿಟ್ಟೈತಿ, ಹೆಂಗ್ ಮಾಡೋದು ಅಂತ ಹೇಳಿದಾಗ ಆ ಕಲ್ಯಾಣಮ್ಮನು ಬಹಳ ಬುದ್ಧಿವಂತಿಕೆಯಿಂದ ಅವರು ಹೇಳ್ತಾರ. ಅವರು ಯಾಕೆ ಇಷ್ಟೊಂದು ವಿಚಾರ ಮಾಡ್ತೀರಿ ನೀವ್ ಯಾಕೆ ಚಿಂತೆ ಮಾಡ್ತೀರಿ, ಅದಕ್ಕೆ ನಾ ಪರಿಹಾರ ಹೇಳ್ತೀನಿ. ಯಾವ ರೀತಿ ಪರಿಹಾರ ಹೇಳ್ತೀರಿ ಹೇಳಿದಾಗ ಅವ್ರು ಹೇಳಿದ್ರು, ಏನಿಲ್ಲ, ಬಸವಣ್ಣನವರು ನಮಗ್ ಶರಣಾರ್ಥಿ ಅಂದು ನಮ್ ತಲೆ ಮೇಲೆ ಹೆಚ್ಚು ಭಾರ ಹಾಕ್ಯಾರ. ಅವ್ರು ಅಂತ ಒಂದು ಭಾರವನ್ನ ನಾವು ಕೆಳಗಿಳಿಸ್ಕೋಬೇಕಾದ್ರ, ಅದನ್ನ ಕಡಿಮೆ ಮಾಡ್ಕೋಬೇಕಾದ್ರ ನಮ್ಮ ತೊಡೆಯ ಚರ್ಮದಿಂದ ನಾವು ಅವರಿಗೆ ಪಾದರಕ್ಷೆಗಳನ್ನ ಮಾಡಿ ಕೊಡೋಣ. ಅಂದಾಗ ಮಾತ್ರ ನಮ್ಮ ಈ ಒಂದು ಅವ್ರೇನ್ ನಮ್ಗೆ 2 ಸಲ
ಶರಣಾರ್ಥಿಗಳು ಅಂದಿದ್ರು, ಅದನ್ನ ನಾವು ಕಡಿಮೆ ಮಾಡ್ಕೊಂಡು ಅಂತ ಹೇಳಿದಾಗ ಅವರು ಆಗ್ಲಿ ಕಲ್ಯಾಣಮ್ಮ ತಿಳ್ಕೊಂಡು ಒಂದು ದಿವಸ ಅವರು ಮಡಿಲೆ ಪಾದ ಪೂಜೆ ಒಂದು ಲಿಂಗ ಪೂಜೆ ಮಾಡಿ ತಮ್ಮ ಕಾಯಕ ವೃತ್ತಿಯನ್ನ ಅವರು ಮಡಿಲೆ ಇಬ್ರು ಗಂಡ ಹೆಂಡತಿ ಒಂದು ಕಲ್ಯಾಣಮ್ಮ ತಮ್ಮ ಎಡತೊಡೆಯ ಚರ್ಮದಿಂದ ಮತ್ತು ಹರಳೆಯನವರು ತಮ್ಮ ಬಲ್ಲತೊಡೆಯ ಚರ್ಮದಿಂದ ಚರ್ಮವನ್ನು ತೆಗೆದು ಹದ ಮಾಡಿ ಅವ್ರ ಪಾದರಕ್ಷೆಗಳನ್ನ ತಯಾರು ಮಾಡಿ ಬಸವಣ್ಣನವರಿಗೆ ಕೊಡ್ಲಿಕ್ಕೆ ಹೋಗ್ತಾರ. ರಾಜ ಬೀದಿಯಲ್ಲಿ ಹೋಗುವಾಗ ಅಲ್ಲಿ ಮಧುವರ್ಷ ಬರ್ತಾನ. ಮಧುವರ್ಷ ಬಂದಾಗ ಅವ ರಾಜ್ಯ ಅವ ಏ ಬಸವಣ್ಣ ಎಲ್ಲಿ ಹೊಂಟಿಯೋ, ಹರಳಯ್ಯ ಎಲ್ಲಿ ಹೊಂಟಿಯೋ ನೀನು ಅಂತ ಕೇಳ್ತಾನ. ಅವ್ರಿಗೆ ಅಷ್ಟು ಬೆಲೆ ಇರ್ತಿದ್ದಿಲ್ಲ ಹಿಂದುಳಿದವರು ಅಂತ ಹೇಳಿ. ಆ ರೀತಿ ಹೇಳಿದಾಗ ಇಲ್ಲ, ನಾನು ಬಸವಣ್ಣನವರಿಗೆ ನಮ್ಮ ತೊಡೆ ಚರ್ಮದಿಂದ ಪಾದರಕ್ಷೆಗಳನ್ನ ಅವರಿಗೆ ತಯಾರು ಮಾಡಿದೀವಿ, ಅದನ್ನ ಕೊಡ್ಲಿಕ್ಕೆ ಹೊಂಟೀನಿ. ಎಂತ ಅವ್ರಿಗೇನ್ ಕೊಡ್ತಿದ್ಯೋ ಅಂತೇಳಿ ಅವ್ರು ಜೋರ್ ಮಾಡಿ ಅದನ್ನ ಪಾದರಕ್ಷೆಗಳನ್ನ ಕೆಳಗೆ ತೆಗೆದು ಅದನ್ನ ಹಾಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ. ಅವ್ರು ಹಾಕೊಳ್ಳಿಕ್ ಪ್ರಯತ್ನ ಮಾಡಿದಾಗ ಅದರಿಂದ ಉರಿ ಚಾಲು ಆಗ್ತೈತಿ. ಅವ್ರಿಗೆ ಉರಿ ಕಾಲೊಳಗೆ ಹಾಕೋ ತಕ್ಷಣನೇ ಅವ್ರಿಗೆ ಮೈ ಎಲ್ಲ ಉರಿ ಚಾಲು ಆಗ್ತೈತಿ. ಅದರಂತೆ ಇದು ನಮ್ಮ ಪಾಪ ಮಾಡಿದೆ ಅಂತ ತಿಳ್ಕೊಂಡು ಮನೆಗೆ ಹೋಗ್ತಾರ. ಮುಂದೆ ಬಸವಣ್ಣವ್ರು ಏನ್ ಮಾಡ್ತಾರ, ಆ ಪಾದರಕ್ಷೆಗಳನ್ನ ಮತ್ತ ತಮ್ಮ ತಲೆ ಮೇಲೆ ಇಟ್ಕೊಂಡು ಅದನ್ನ ಮೇಲೆ ವಸ್ತ್ರ ಹಾಕೊಂಡು, ಈ ಫೋಟೋದಲ್ಲಿ ಇದೆ ನೋಡ್ಬೋದು ನೀವು, ಅದನ್ನ ಬಸವಣ್ಣನವ್ರಿಗೆ ಕೊಡ್ಲಿಕ್ಕೆ ಹೋಗ್ತಾರ. ಅಲ್ಲಿ ಅರಮನೆಗೆ ಹೋದಾಗ ಅಲ್ಲಿ ಸಾಕಾಗಷ್ಟು ಜನ ಮಂತ್ರಿಗಳು ಇರ್ತಾರ, ಎಲ್ಲಾ ಅರಮನೆಯಲ್ಲಿ ತುಂಬಿರ್ತದ ಜನ. ಹೋಗಿ ಬನ್ನಿ ಹರಳೆಯನವರೇ ಬನ್ನಿ ಬನ್ನಿ ಅಂತ ಹೇಳಿ ಅವ್ರು ಬಹಳ ಅವ್ರಿಗೆ ಸ್ವಾಗತ ಮಾಡಿ ಕರೀತಾರ. ಏನು ಈಗ ಬಂದಿದ್ದು ಅಂತಾನ. ಏನಿಲ್ಲ ಅಣ್ಣವ್ರೆ, ತಮಗ ನಾನು ಪಾದರಕ್ಷೆ ಮಾಡ್ಕೊಂಡು ಬಂದೀನಿ. ಯಾಕ ಅಂತ ಕೇಳಿದಾಗ, ಇಲ್ಲ ನೀವು ನನಗೆ ಮೊನ್ನೆ ಶರಣಾರ್ಥಿ ಅಂತ ಹೇಳಿ 2 ಸಲ ಹೇಳಿದ್ರಿ, ಅದು ನನಗೆ ಭಾರ ಆಯ್ತು, ಅದನ್ನ ನನಗೆ ತಡ್ಕೊಳಿಕ್ ಆಗ್ಲಿಲ್ಲ. ಅದನ್ನ ಭಾರ ಕಡಿಮೆ ಮಾಡ್ಕೊಳಿಕ ನಮ್ಮ ತೊಡೆ ಚರ್ಮದಿಂದ ನಾನು ಪಾದರಕ್ಷೆಗಳನ್ನ ಮಾಡ್ಕೊಂಡು ಬಂದೀನಿ. ಆ ಪಾದರಕ್ಷೆಗಳನ್ನ ತಮ್ಮ ಸಲುವಾಗಿನೇ ನಾ ಮಾಡ್ಕೊಂಡು ಬಂದೀನಿ ಅಂತ ಅಂದಾಗ, ಬಸವಣ್ಣವರ ಆ ಪಾದರಕ್ಷೆಗಳನ್ನ ನೋಡಿ ಅವಾಗಿನ ಕಾಲದಾಗ ಅವು ಬಾಳ ಫಳ ಅಂತ ಹೊಳಿತಿರ್ತಾವ, ಮುತ್ತು ರತ್ನ ಬಹಳ ಶೃಂಗಾರ ಮಾಡಿರ್ತಾರ. ಅದನ್ನ ನೋಡಿ ಏನ್ ಮಾಡ್ತಾರ ಅವರು, ಇಲ್ಲ ಈ ಪಾದರಕ್ಷೆಗಳನ್ನ ನನ್ನ ಕಾಲಿನಲ್ಲಿ ಹಾಕೋಬಾರ್ದು, ನಾನು ಯಾವ ಕಾಲಕ್ಕೂ ಹಾಕೊಳಂಗಿಲ್ಲ, ಇದನ್ನ ಸಂಗಮನಾಥಿಗೆ ಸೇರ್ಬೇಕು, ಇದು ದೇವರಿಗೆ ಸೇರ್ಬೇಕು ಅಂತ ತಿಳ್ಕೊಂಡು, ಕೂಡಲ ಸಂಗಮನಾಥಿಗೆ ಸೇರ್ಬೇಕಂತ ತಿಳ್ಕೊಂಡು ಆ ಪಾದರಕ್ಷೆಗಳನ್ನ ಬಸವಣ್ಣನವ್ರು ಏನ್ ಮಾಡ್ತಾರ, ಅದನ್ನ ತಗೊಂಡು ಕೊಡು ಹರಳೆ ಅಂತ ತಗೊಂಡು ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾರ ಅವ್ರು. ಯಾಕಂದ್ರ ಬಹಳ ಪೂಜ್ಯ ಭಾವನೆಯಿಂದ ಅವ್ರು ಅವಾಗ ಒಂದ್ ಮಾತು ಹೇಳ್ತಾರ, ಈ ಪಾದರಕ್ಷೆಗಳ ಒಂದು ತೂಕ ಈ ಭೂಮಿನೂ ಸಹಿತ ಸಮಬಾರದಯ್ಯ, ಭೂಮಿಗಿಂತನೂ ಭಾರದವು, ಇವು ಬಹಳ ಪವಿತ್ರದವು. ಇಂಥ ಒಂದು ಪಾದರಕ್ಷೆಗಳನ್ನ ನಾವು ಹಾಕೋಬಾರ್ದು, ಇದು ಕೂಡಲ ಸಂಗಮನಾಥನಿಗೆ ಸಲ್ಲಬೇಕಂತ ತಿಳ್ಕೊಂಡು ಹೇಳಿದಾಗ ಅವು ಮುಂದೆ ಅವರು ಆ ಪಾದರಕ್ಷೆಗಳನ್ನ ಕೂಡಲ ಸಂಗಮನಾಥನ ಹೆಸರ ಮೇಲೆ ಇಟ್ಟು ಬಿಡ್ತಾರೆ. ಆ ಪಾದರಕ್ಷೆಗಳು ನಾವು ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕು ಬಿಜನಹಳ್ಳಿ ಒಳಗೆ ಇನ್ನೂ ಇವೆ. ಅವು ಇನ್ನೂ ನೋಡ್ಬೋದು ನಾವು. ಸುಮಾರು 800-900 ವರ್ಷ ಆಯ್ತು. ಅವು ಒಂದು ಕಾಜಿನ ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನ ಇನ್ನೂ ಇಟ್ಟಾರ ಅವ್ರು. ಎಲ್ಲಾ ಭಕ್ತರು ಹೋದಾಗ ಎಲ್ಲರಿಗೂ ದರ್ಶನ ಆಗ್ತೈತಿ, ಎಲ್ಲರಿಗೂ ಅದನ್ನ ನೋಡ್ಲಿಕ್ಕೆ ಅವಕಾಶ ಸಿಗ್ತೈತಿ. ಅದನ್ನ ನೀವು ಮುಟ್ಟಿನೂ ನೋಡ್ಬೋದು. ಆ ಪಾದರಕ್ಷೆಗಳು ಇನ್ನೂ ಇವೆ. ಅಂತ ಒಂದು ಮಹಾತ್ಮರು ನಮ್ಮ ಸಮುದಾಯದಲ್ಲಿ, ನಮ್ಮ ಸಮಾಜದಲ್ಲಿ ಅವ್ರು ಹುಟ್ಟಿ ಬಂದಾರ ನಮಗಾಗಿ ಅಂತಂದ್ರೆ ನಾವೆಲ್ಲ ಪುಣ್ಯವಂತರು. ನಾವು ಇಷ್ಟಕ್ಕೆ ನಾವು ಹರಳೆಯನವ್ರನ್ನ ಮರಿಬಾರ್ದು. ಇವತ್ತೊಂದ್ ದಿವಸ ನಾವು ಜಯಂತಿ ಮಾಡಿ ಬಿಟ್ಟು ಬಿಡ್ಬೇಕಪ್ಪ ಅಂತಂದ್ರ ಅಲ್ಲದು. ಅದಕ್ಕ ಶಿವಶರಣ ಹರಳೆಯನವರನ್ನ ನಮ್ಮ ಒಂದು ಸಮುದಾಯದಲ್ಲಿ ಅವರು ಬಂದಿದ್ದಕ್ಕ, ಅವರು ಒಂದು ಜನ್ಮ ತಾಳಿದಕ್ಕ ನಾವೆಲ್ಲರೂ ಪಾವನರಾಗಿದ್ದೇವೆ. ಅವರ ಒಂದು ಕೃಪಾಶೀರ್ವಾದದಿಂದ ನಾವೆಲ್ಲ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳೋಣ, ಅವರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಆ ಶರಣರ ಒಂದು ನೆನಪು, ಅವರ ಸ್ಮರಣೆ ಶಾಶ್ವತವಾಗಿ ಇರಬೇಕು. ಇದನ್ನ ಜಯಂತಿಯನ್ನ ಪ್ರತಿ ವರ್ಷನೂ ಮಾಡಬೇಕು. ಅವ್ರ ಯುವಕರಾದಂತ ಶ್ರೀನಿವಾಸ್ ಶಾಪೂರ್ ಅವ್ರು ನಿಮ್ಗೆಲ್ಲ ಗೊತ್ತೇ ಇದೆ, ನಿಮ್ಮ ಒಡನಾಡಿಯಲ್ಲಿ ಬೆಳೆದಾರ ಅವ್ರು ಸಾಕಾಗಷ್ಟು ಹುರುಪದ, ಸಮಾಜ ಸೇವಾ ಮಾಡ್ಬೇಕಂತ ಉತ್ಸುಕತೆ ಅದ, ಸಾಕಾಗಟ್ಟು ಕೆಲಸನೂ ಅವ್ರು ಮಾಡ್ಯಾರ. ಅವ್ರು ಸಾಕಾಗಷ್ಟು ಆರ್ಥಿಕವಾಗಿನೂ ಅವರು ಸಮಾಜ ಸಲುವಾಗಿ ದುಡ್ದಾರ, ಕೆಲಸ ಮಾಡ್ಯಾರ. ಅದಕ್ಕೆ ಅವರ ಒಂದು ಮುಂದಾಳತ್ವದಲ್ಲಿ, ಅವರ ಒಂದು ನಾಯಕತ್ವದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಇನ್ನೂ ಮುಂದೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತಾವೆಲ್ಲರೂ ಇಲ್ಲಿ ಜಯಂತಿಯಲ್ಲಿ ಭಾಗವಹಿಸಿದಕ್ಕೆ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲಿದೆ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸಿದೆ.
ನನ್ನ ಹಿರಿಯರಾದ ಮತ್ತು ನಮ್ಮ ಸಮಾಜದ ವಂಶಸ್ಥರಾದಂಥ ಕಲ್ಯಾಣಮ್ಮ ಮತ್ತು ಅರಳೇನವರ ಪಾದಕ್ಕೆ ವಂದಿಸಿ ಮತ್ತು ಸಮಾಜದ ಎಲ್ಲ ನನ್ನ ಸಮಾಜ ಬಾಂಧವರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಿಮ್ಮೆಲ್ಲರ ಒಂದು ಸಂತೋಷದ ಕ್ಷಣದ ದಿನಗಳು ಇವತ್ತು ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಾರಣ ಇಲ್ಲಿಯವರೆಗೆ ಈ ಮಟ್ಟ ಮತ್ತು ಈ ರೀತಿಯ ಒಂದು ನಮ್ಮ ಹರಳಯ್ಯನವರ ಜಯಂತಿಯನ್ನು ಆಚರಣೆ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ, ಭಾವಿಸಿದ್ದೀನಿ. ಕಾರಣ ಸಮಾಜದ ಒಂದು ಅರ್ಧ ಕಳಕಳಿಯು ಅಥವಾ ಸಂತೋಷದ ದಿನವೆಂದು ನಾವು ಭಾವಿಸಿಕೊಂಡು ಈ ಒಂದು ಹರಳಯ್ಯನವರ ಜಯಂತಿ ಆಚರಣೆಯಲ್ಲಿ ಎಲ್ಲ ನನ್ನ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದು ಎಲ್ರಿಗೂ ಸಹ ಒಂದು ವಂದನೆಗಳು ಹೇಳುತ್ತಾ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂತ ನಮ್ಮ ಜಿಲ್ಲಾ ಅಧ್ಯಕ್ಷರು ಶ್ರೀನಿವಾಸ್ ಶಾಪುರಣ್ಣ ಅವರಿಗೂ ಸಹ ನಾವು ಒಂದು ಹೃತ್ಪೂರ್ವಕ ವಂದನೆಗಳು ಹೇಳುತ್ತಾ, ಇವತ್ತಿನ ದಿವಸ ಹರಳಯ್ಯನವರು ನಮ್ಮ ಒಂದು ಸಮಾಜಕ್ಕೆ ತಮ್ಮ ಒಂದು ಕೊಡುಗೆಯನ್ನು ಯಾವ ರೀತಿ ಕೊಟ್ಟಿದ್ದಾರೆ, ಬಸವಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಅವರು ನಡೆದುಕೊಂಡು ಬಂದಂತ ಅವರದೇ ಆದ ಒಂದು ನಡೆನುಡಿಯಲ್ಲಿ ಯಾವ ರೀತಿ ನಮ್ಮನ್ನು ನಮ್ಮ ಸಮಾಜವನ್ನು ಗುರುತಿಸಿದ್ದಾರೋ ಅದೇ ರೀತಿ ನಾವು ಆ ಒಂದು ಸಮಾಜವನ್ನು ನಾವು ಯಾವ ರೀತಿ ಮುಂದೆ ನಾವು ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರಗಳು ಹೆಚ್ಚಿಗೆ ಬೇಕಾಗುತ್ತೆ. ನಾವು ಇವತ್ತಿನ ದಿವಸ ಬರೀ ಹರಳಯ್ಯನವ್ರ ಜಯಂತಿ ಮಾಡದಪ್ಪ ಮುಗಿತು, ಈಗ ಸರ್ ಹೇಳ್ದಂಗೆ ವರ್ಷಗೊಮ್ಮೆ ಮಾಡ್ಕೊಂಡು ಮನೆಗೆ ಹೋದೆವಪ್ಪ ಅಂತಂದ್ರೆ ಅದೇನು ನಮಗೆ ಸಮಾಜಕ್ಕೆ ಯಾವುದೇ ರೀತಿ ಅನುಕೂಲಗಳು ಆಗೋದಿಲ್ಲ ಅಂತ ವಿಚಾರ. ಅದಕ್ಕೆ ಪ್ರತಿಯೊಬ್ಬರು ಸಮಾಜದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ, ಯುವಕರೇ ನಾಡಿನ ನಾಳೆಗಳು ಅಂತ ನಮ್ಮ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಆ ರೀತಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಎಲ್ಲದರಲ್ಲೂ ಎಲ್ಲಾ ಬಂದ ಫಂಕ್ಷನ್ದಲ್ಲಿ ಪ್ರಚಾರ ಇದು ಮಾಡಿಕೊಂಡು ಯುವಕರ ಜೊತೆಗೆ ಹಿರಿಯರನ್ನು ಕರೆದುಕೊಂಡು ಹೋಗಿ, ಬರೀ ಯುವಕರೇ ಅಂತ ನಡೆದಿಲ್ಲ, ಹಿರಿಯರು ಅವ್ರ ಮಾರ್ಗದರ್ಶನ ಇದ್ದೇ ಇರ್ತದೆ. ಇವರೇ ಹಿರಿಯರು, ನಮ್ಗೆ ಅವ್ರ ಮಾರ್ಗದರ್ಶನ ನಾವು ನಡಿಬೇಕಾಗುತ್ತೆ. ಅದಕ್ಕೆ ಹಿರಿಯರನ್ನು ಜೊತೆಗೂಡಿಕೊಂಡು ಇವತ್ತಿನ ದಿವಸ ನಮ್ಮ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾಗಿರ್ತೈತಿ. ಅದೇ ರೀತಿ ಎಷ್ಟು ನಾವು ಇಲ್ಲಿ ರಾಜ್ಯಾದ್ಯಂತ ಅಥವಾ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಅನ್ನೋ ಲೆಕ್ಕಾಚಾರ ನಾವು ನಡ್ಕೋಬೇಕಾಗುತ್ತೆ. ರಾಜ್ಯಾದ್ಯಂತ ಇವತ್ತು ನಾವು ಹರಳ ಜಯಂತಿ ಮಾಡ್ತಾ ಇದ್ದೀವಿ. ಆ ರಾಜ್ಯಾದ್ಯಂತ ಹರಳ ಜಯಂತಿ ಪ್ರತಿ ಮನೆಯಲ್ಲಿ, ಪ್ರತಿ ಓಣಿಯಲ್ಲಿ, ಪ್ರತಿ ಸಮಾಜದ ಒಂದು ಒಡಗೂಡಿ ಎಲ್ಲರೂ ಕೂಡ್ಕೊಂಡು ಕಿಶಿಂದ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ವಪ್ಪ ಅಂದ್ರ ಅದು ನಾವು ಆಚರಣೆ ಮಾಡಿದ್ದು ಇವತ್ತ ಅಲ್ಲಿ ಹೋಗಿ ಸರ್ಕಾರಕ್ಕೆ ಮುಟ್ಟಬೇಕು. ನಾವು ಎಲ್ಲ ಒಂದು ಜಯಂತಿಗಳು, ಶರಣರ ಜಯಂತಿಗಳು, ಸರ್ಕಾರದಿಂದ ಜಯಂತಿಗಳು ಆಚರಣೆ ಆಗ್ತಾ ಇದಾವೆ. ಇವತ್ತು ನಮ್ದು ಸ್ಪೆಷಲ್ ಆಗಿ ನಮ್ದು ಒಂದೇ ಇಲ್ಲ ಅಂತ ನಮಗೊಂದು ಭಾವನೆ ಅದ. ಇಂಥ ಒಬ್ಬ ದೊಡ್ಡ ಶ್ರೇಷ್ಠರಲ್ಲಿ ಶ್ರೇಷ್ಠ, ಶರಣರಲ್ಲಿ ಶರಣರು ಅಂಥವ್ರೊಬ್ರು ಹರಳಯ್ಯನವರು ಒಂದು ರಾಜ್ಯ ಸರ್ಕಾರದಿಂದ ಒಂದು ಜಯಂತಿ ಇಲ್ಲಪ್ಪ ಅಂದ್ರೆ ನಮಗ್ ಬೇಸರ ಅದ ಮನ್ಸಿಗೆ. ಯಾಕಂದ್ರೆ ಇವತ್ತ ಕಲ್ಯಾಣ ಕ್ರಾಂತಿಯ ರೂವಾರಿ, ಇವತ್ತ ಒಂದು ದಲಿತರು ಒಂದು ಮೇಲ್ವರ್ಗಕ್ಕೆ ಮೇಲ್ಗಡೆ ಬರಬೇಕಾಗಿತ್ತು ಒಂದು ಲೆಕ್ಕಾಚಾರ ನೋಡ್ಕೊಂಡಾಗ ಬಸವಣ್ಣನವರ ಒಂದು ಇದ್ರೊಳಗೆ ಕಾರಣರು ನಮ್ಮ ಹರಳಯ್ಯನವರೇ. ಹರಳಯ್ಯನವರು ಆವತ್ತಿನ ದಿವಸ ಅಲ್ಲಿ ಈ ಮಟ್ಟಕ್ಕೆ ಈಗ ಸರ್ ಹೇಳಿದ್ರಲ್ಲ, ನಾವು ಬಸವಣ್ಣನವ್ರಿಗೆ ನಾವು ಯಾವ ರೀತಿ ಏನೇ ಆಗ್ಲಿ ಹೆಂಗಾಗ್ಲಿ ನಮಗೆ ತೊಂದರೆ ಆಗ್ಲಿ ನಡ್ಕೊಂತ ಹೋಗ್ಲಿ, ಯಾವ ರೀತಿ ಹೋಗ್ಲಿ ಕಾಣಲೇಬೇಕು ಅಂತೇಳಿ ಅನ್ನೋ ಒಂದು ಲೆಕ್ಕಾಚಾರನಾಗ ಯಾವ ರೀತಿಯಲ್ಲಿ ಕಲ್ಯಾಣಕ್ಕೆ ಹೋದ್ರಲ್ಲ, ಆ ಕಲ್ಯಾಣದಲ್ಲಿ ಅವ್ರು ಹೋಗಿದ್ರಿಂದ ಇವತ್ತು ಕಲ್ಯಾಣ ಕ್ರಾಂತಿ ಆಯ್ತು. ಕಲ್ಯಾಣ ಕ್ರಾಂತಿ ರೂವಾರಿ ಅವರೇ ಅದಾರ. ಮತ್ತೆ ಇವತ್ತು ಅವ್ರು ಅಲ್ಲಿ ಹೋಗಿದ್ರಿಂದ ಇನ್ನೊಂದು ಹೇಳ್ತೀನಿ, ಯಾವ್ದ್ರಿ ಲಿಂಗಾಯತ ಅನ್ನೋದು ಒಂದು ಪದ ಅಲ್ಲಿ ಎದ್ದು ಬಂತು. ಇವತ್ತು ಅವತ್ತಿಗೆ ಲಿಂಗಾಯತ ಪದ ಅದಕ್ಕಿಂತ ಮುಂಚೆ ಇದ್ದಿತ್ತಲ್ಲ. ಅಲ್ಲಿ ಲಿಂಗಾಯತರು ನಾವು ಬರೀ ಆ ಲಿಂಗಾಯತರ ಸೈಡ್ ಹೊರಗಿನ ಲಿಂಗಾಯತರಲ್ಲ, ನಾವು ಇವತ್ತು ಜಾತಿಲಿ ಸಮಗಾರ ಇದ್ದಿರ್ಬೇಕು. ಬಟ್ ನಾವು ಲಿಂಗಾಯತ ಸಮಗಾರ ಅನ್ನೋ ಒಂದು ವಿಚಾರದಲ್ಲಿ ನಾವು ಎಲ್ಲರೂ ತೊಡ್ಕೊಂಡಿದ್ದೇವೆ. ಎಲ್ಲಾ ಜಾತಿಗಿಂತಲೂ ನಾವು ಶ್ರೇಷ್ಠ ಜಾತಿ ನಮ್ಮ ಸಮಗಾರ ಲಿಂಗಾಯತ ಜಾತಿ ಲೆಕ್ಕನಾಗಿದ್ದೇವೆ. ಅದಕ್ಕೆ ಅವರ ಒಂದು ಮಾರ್ಗದರ್ಶನದಾಗ ಅವರು ಬಂದ ನಡೆನುಡಿಯಲ್ಲಿ ನಾವು ಎಲ್ಲರೂ ಕೂಡ ಮುಂದ ನಮ್ಮ ಸಮಾಜವನ್ನು ಬೆಳೆಸ್ಕೊಂಡು ಹೋದೇವತ್ತ ಅಂದಾಗ ಅವ್ರಿಗೊಂದು ನಾವು ಮರ್ಯಾದೆ ಕೊಟ್ಟಂಗ ಆಕೈತಿ. ಅವ್ರದೊಂದು ನಡೆನುಡಿಯ ಒಂದು ದಾರಿಗಳು ನಾವು ಹಿಡ್ಕೊಂಡು ಬಂದಂಗ ಆಗ್ತೈತಿ. ಸುಮ್ನೆ ನಾವು ಒಂದು ಜಯಂತಿ ಮಾಡ್ಕೊಂಡು ಹೊಂಟೀವಿ, ಸುಮ್ನೆ ನಾವು ಅಲ್ಲೊಂದ್ ಇಲ್ಲೊಂದು ಮೆಸೇಜ್ ಹಾಕ್ತೇವಿ, ಯಾರನ್ನೋ ಏನೋ ಕೇಳ್ಕೊಂಡು ಯಾವ್ದೋ ವಿಚಾರ ಮಾಡ್ಕೊಂಡು ಬಂದ್ಕೊಂಡ್ ಕೇಸಿಂದ ಅವೆಲ್ಲ ಸೈಡ್ ಆಗ್ಬೇಕು. ಸಮಾಜ ಮೊದಲು, ಮನೆ ನಂತರ. ಉಳ್ಳವರು ಸಮಾಜದಲ್ಲಿ ಹೆಚ್ಚಿನ ಒಂದು ಇದ್ರೊಳಗೆ ಭಾಗಿಯಾಗಬೇಕು. ಅನುಕೂಲಸ್ಥರು ಸಮಾಜದಲ್ಲಿ ಹೆಚ್ಚಿನ ಇದ್ರೊಳಗೆ ಭಾಗಿಯಾಗಬೇಕು. ಅಂದಾಗ ಮಾತ್ರ ಸಮಾಜ ಎದ್ದು ಬರ್ತೈತಿ. ಸುಮ್ನೆ ನಂದು ಬರೀ ಹೆಸರು ಬರಬೇಕು ಅನ್ನೋ ಲೆಕ್ಕಾಚಾರನಲ್ಲಿ ಸಮಾಜದಾಗ ಭಾಗಿಯಾಗೋ ಲೆಕ್ಕಾಚಾರ ಆದ್ರೆ ಸಮಾಜ ಎದ್ದು ಬರಲ್ಲ.
ಎಲ್ಲ ಸಮಾಜ ಎದ್ದು ಬಂದ, ಇವತ್ತು ನಮ್ದು ಒಂದೇ ಸಮಾಜ ಎದ್ದಿಲ್ಲ. ಅದಕ್ಕೆ ನಮ್ಗೆ ಒಂದ್ ಸ್ವಲ್ಪ ಕಳಕಳಿಯಿಂದ ಕೆಟ್ಟ ಮನ್ಸಿಗೆ ನೋವಾಗಿ ಈ ರೀತಿ ಮಾತಾಡ್ತೀವಿ. ಅದಕ್ಕೆ ಎಲ್ಲಾ ವಿಚಾರನಾಗ ಎಲ್ಲರೂ ಕೂಡ್ಕೊಂಡು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು, ಈಗ ನಾವು ಮೊನ್ನೆ ಪಂಚಕಾಯಕರ ಶರಣರ ಒಂದು ಜಯಂತಿ ಯಾವ ರೀತಿ ಮಾಡ್ಕೊಂಡೇವಲ್ಲ ಎಲ್ಲರೂ, ಅವತ್ತಿನ ಒಂದು ಆ ಕಾರಣ ಅವತ್ತು ಜಾಸ್ತಿ ಎಲ್ಲ ಕಡೆ ತಾಲೂಕು ಪ್ಲೇಸ್ ನಲ್ಲಿ ಆದ್ರೂ ಅದು ಕಾರಣ ಅವರು ಶ್ರೀನಿವಾಸ ಶಾಪುರಾಣ ಅವರು ಎಲ್ಲ ಕಡೆಯಿಂದ ತಾಲೂಕಿಗೆ ಇದು ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಪ್ರತಿಯೊಂದು ತಾಲೂಕಿನಲ್ಲಿ ಆ ಜಯಂತಿ ಆಚರಣೆ ಮಾಡಿದಾರೆ. ಅದು ನಮಗ್ ಗೊತ್ತೈತಿ. ಅದಕ್ಕೆ ಅದೇ ರೀತಿ ಹೇಳಿದ್ರು. ಅವ್ರ ನೇತೃತ್ವದಾಗ ಒಬ್ರು ಯುವಕರದಾರಪ್ಪ ಅಂದಾಗ ಆ ಯುವಕರ ಒಂದು ಯಾವ ರೀತಿ ನಡೆ ನುಡಿಯೋದು ಅನ್ನೋದು ನಾವೆಲ್ಲ ಗಮನಿಸ್ಕೊಂಡು ಅವ್ರ ಜೊತೆ ನಾವು ಬೆನ್ನ ಹತ್ಕೊಂಡು ಅವ್ರಿಗೊಂದು ಬೆಂಬಲ ಕೊಟ್ಟು ಸಮಾಜದ ಒಂದು ಉದ್ಧಾರಕ್ಕೆ ಒಂದು ಬೆಂಬಲ ಕೊಟ್ಕೊಂಡು ಸಮಾಜ ಅನುಕೂಲತೆಗಳನ್ನ ನಾವು ಪಡ್ಕೋಬೇಕಾಗಿರ್ತೈತಿ. ಇವತ್ತು ಬರೀ ಸಮಾಜ ಅನ್ಕೊಂಡು ನಾವು ಜಯಂತಿ ಮಾಡ್ಕೊಂಡು ಇಲ್ಲೇ ಕುಂತ್ರಲ್ಲ, ಸರ್ಕಾರದಿಂದ ಎಲ್ಲ ವಿಚಾರಗಳು, ಸರ್ಕಾರದಿಂದ ಏನೇನ್ ತಗೊಳ್ಬೇಕು, ಅನುಕೂಲತೆಗಳು ತಗೋಬೇಕು, ಅದು ದೊಡ್ಡದಿರ್ತೈತಿ. ಒಬ್ಬ ಶ್ರೇಷ್ಠ ನಾಯಕ ನಮಗ್ ಬೇಕಾಗಿರ್ತಾನ. ಎಲ್ಲಕ್ಕಿಂತ ಹೆಚ್ಚಿಗೆ ಜಯಂತಿ ಮಾಡ್ಕೊಂಡು ಹೋಗೋಣ ನಮ್ಮ ಮನೆಗೆ ಹೋಗೋದಿಲ್ಲ, ನಮ್ಮ ಸಮಾಜ ಒಬ್ಬ ಶ್ರೇಷ್ಠ ನಾಯಕ ಬೇಕಿರ್ತ. ಆ ಶ್ರೇಷ್ಠ ನಾಯಕರು ನಾವು ಆಯ್ಕೆ ಮಾಡ್ಕೊಂಡು ಆ ಒಂದು ಸರ್ಕಾರದ ದಾರಿಗೆ ಬಿಡಬೇಕಾಗಿರ್ತದೆ. ನಮ್ಮ ದಾರಿಗಳು ನಮ್ಮ ಬೇರೆ ಇರ್ತಾವ್ರಿ, ಸಮಾಜದ ದಾರಿ ಬೇರೆ, ಸರ್ಕಾರದಿಂದ ಬರುವಂತ ದಾರಿಗಳು ಏನಿರ್ತಾವಲ್ಲ, ಸರ್ಕಾರದಿಂದ ಹೆಚ್ಚಿನ ಬೆನಿಫಿಟ್ ಬಂದಾಗೆ ನಾವು ಸದೃಢ ಆಗ್ತೇವೆ. ಯಾವುದೇ ರೀತಿ ಇರ್ಲಿ, ಆರ್ಥಿಕವಾಗಿರ್ಲಿ, ರಾಜಕೀಯವಾಗಿರ್ಲಿ, ಶೈಕ್ಷಣಿಕವಾಗಿರ್ಲಿ, ಯಾವುದೇ ರೀತಿ ನಾವು ಸದೃಢ ಆಗ್ಬೇಕಪ್ಪ ಅಂದ್ರೆ ಬೇರೆ ಮಾರ್ಗದಿಂದ ಬಂದಾಗನೇ ಆಗ್ತೇವೆ. ನಮ್ಮಲ್ಲಿ ನಾವು ಸದೃಢ ಮನೆಯೊಳಗೆ ಇದ್ದಿರ್ತೇವೆ, ಆಗ್ಬಿಟ್ಟು ರೋಡ್ ಮ್ಯಾಗ ಸಾರ್ವಜನಿಕವಾಗಿ ನಾವು ಸದೃಢ ಆಗಲಕ್ಕ ಸಾಧ್ಯ ಇಲ್ಲ, ತೊಂದರೆ ಆಗ್ತಾವ. ಅದಕ್ಕೆ ಒಬ್ಬರನ್ನ ಸರಿಯಾದ ಮಾರ್ಗದರ್ಶಕರನ್ನ ಲೆಕ್ಕಕ್ಕೆ ಹಾಕೊಂಡು ನಾವು ಬೆಳೆಸ್ಕೊಂಡು ತಂದು ಇವತ್ತಿನ ದಿವಸ ಸಮಾಜದ ಏಳಿಗೆಯಲ್ಲಿ ಪಾಲ್ಗೊಂಡು ಭಾಗವಹಿಸ್ಕೊಂಡು ಎಲ್ಲರಿಗೂ ಹಿಡ್ಕೊಂಡು ಸಮಾಜದ ಉನ್ನತೀಕರಣ ಮಾಡ್ಕೋಬೇಕಾಗ್ಯದ ಅನಿವಾರ್ಯ ಅದ. ಅದಕ್ಕೆ ಎಲ್ಲರೂ ಕೂಡ್ಕೊಂಡ್ಕಿಸಿಂದ ಇವತ್ತಿನ ದಿವಸ ಏನ್ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಳ್ಳೆ ವಿಷಯ, ಒಳ್ಳೆ ಕೆಲಸ, ಒಳ್ಳೆ ವಿಚಾರ. ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಈ ಒಂದು ಜಯಂತಿ ಆಚರಣೆ ಕಂಟಿನ್ಯೂ ಆಗ್ಬೇಕು ಅಂತೇಳಿ ನಾನು ಆಶಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ. ಹರಳೆಯ ದೀಪ ಮಾತಿಲ್ಲದ ನೋವನ್ನು ನೀಡಿ ಭಕ್ತಿಯ ಹಾದಿಯಲ್ಲಿ ಸಾಗಿದಿ. ಬಸವನು ನಕ್ಕ ನಾನು ಅರ್ಹನಲ್ಲ, ನಿನ್ನ ಶರಣರ ಜನ್ಮಕ್ಕೂ ಪೃಥ್ವಿ ಸಮವಲ್ಲ. ಸುತೆ ಹರಳಯ್ಯನ ಪುತ್ರ ಪವಿತ್ರ ಪ್ರೀತಿಯ ಬೆಳಕಾಯಿತು, ಭಕ್ತಿಯ ಜ್ವಾಲೆಯಲ್ಲಿ ಕರಗಿತು, ಹೃದಯದ ಮಂದಾಕಿನಿ ಹರಿಯಿತು. ಶರಣ ಬಸವ ದೃಷ್ಟಿಯಲ್ಲಿ ಬೆಳಕಿದ ಮನದಾಳದಿ ಧರ್ಮದ ಶಕ್ತಿ, ಕೈಯೊಳಗಿದ ಸೇವೆಯ ಭಕ್ತಿ. ಕಲ್ಯಾಣದ ನಾಡಲಿ ಒಲಿದ ಶರಣ ಬಸವ ದೃಷ್ಟಿಯಲ್ಲಿ ಬೆಳಕಿದ ವಿರ, ಮನದಾಳದಿ ಧರ್ಮದ ಶಕ್ತಿ, ಕೈಯೊಳಗಿದ ಸೇವೆಯ ಭಕ್ತಿ. ಇಂದು ಬಸವನ ರೂಪ ಕಣ್ಣಿಡ ಹಾಸಿದ ಹರಳೆಯ ದೀಪ, ಮಾತಿಲ್ಲದ ನೋವನ್ನು ಮೀರಿ ಭಕ್ತಿಯ ಹಾದಿಯಲ್ಲಿ ಸಾಗಿದಿ. ಕಲ್ಯಾಣದ ನಾಡಲಿ ಒಲಿದ ಶರಣ ಬಸವ ದೃಷ್ಟಿಯಲ್ಲಿ ಬೆಳಕಿದ ವಿರ, ಮನದಾಳದಿ ಧರ್ಮದ ಶಕ್ತಿ, ಕೈಯೊಳಗಿದ ಸೇವೆಯ ಭಕ್ತಿ. ಇಂದು ಬಸವನ ರೂಪ ಕಣ್ಣಿಡ ಹಾಸಿದ ಹರಳೆಯ ದೀಪ, ಮಾತಿಲ್ಲದ ನೋವನ್ನು ಮೀರಿ ಭಕ್ತಿಯ ಹಾದಿಯಲ್ಲಿ ಸಾಗಿದಿ. ಚಪ್ಪಲಿ ಬೈನ ಭಕ್ತಿ